ಸಮಸ್ತ ಕನ್ನಡ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯ. ಅತ್ತಿಯರ ಅತ್ತಿಯರ ಹೇಳ್ರಿ ನಿಮ್ಮ ಮಗಗ ಎಣ್ಣೆ ಜಳಕ ಮಾಡಕ್ಕೆ ಒಲ್ಲೆನಾಕತ್ತಾರ. ಏನು ಮಾಡಲಿ, ತಲೆಗೆ ಎಣ್ಣೆ ಹಾಕ್ಬೇಕಂದ್ರೆ ನೋಡ್ರಿ ಟೊಪ್ಗೆ ಹಾಕ್ಕೊಂಡು ನಿಂತು ಬಿಟ್ರ. ತಲೆಯಾಗಿನ ಟೊಪ್ಪಿಗೆ ತೆಗ್ಯಾಕ ಒಲ್ಲೆನಾಕತ್ತಾರ. ಲೇ ಲೇ ಯಾಕ್ಲೆ ಭೀಮ್ಯಾ ಹಚ್ಚಿಸ್ಕೋಬಾರ್ದನ? ಎಣ್ಣೆ ಹಚ್ಕೋಬೇಕ್ಲೇ ತಲೆಗೆ. ಮನಸ್ಸು ದೇಹ ಎಲ್ಲ ತಣ್ಣಗಾಗುತ್ತೆ ನೋಡು. ಹೋಗ್ ಹಚ್ಚಿಸ್ಕೋ. ನಾನಲ್ಲನ ಹಚ್ಕೊಂಡು ಸ್ನಾನ ಮಾಡಿದ್ದು. ಯಪ್ಪ ನಾನು ಹಚ್ಕೊಳಂಗಿಲ್ಲಪ್ಪ. ನಾನು ಕೆರೆಂಟ್ ಟಬ್ಗೆ ತೆಗೆದ್ರೆ ಈಕಿ ನನಗೆ ಒಂಥರ ಅಸಹ್ಯ ಮಾಡ್ತಾಳಪ್ಪ, ಅಸಹ್ಯ. ಅದಕ್ಕೆ ನಾ ಎಣ್ಣೆನ ಹಚ್ಕೊಳಲ್ಲ, ನನ್ನ ಟೊಪ್ಗಿನೂ ತಕ್ಕೊಳಲ್ಲಪ್ಪ. ಭೀಮು, ಓ ನನ್ನ ಮುದ್ದು ಭೀಮು, ಹೋಗಪ್ಪ. ಯಾಕೆ ಹಂಗೆ ಕಟ್ಟ ಮಾಡಕತ್ತಿದಿ? ಹೋಗಿ ಬಡ ಬಡ ಹೋಗಿ ಎಣ್ಣೆ ಜಳಕ ಮಾಡಿಕೊಂಡು ಬಾ. ಮತ್ತು ನೋಡು, ಎಣ್ಣೆ ಜಳಕ ಮಾಡಿಲ್ಲ ಅಂದ್ರೆ ಇವತ್ತು ನಿನಗೆ ಹೋಳಿಗೆ ಊಟದ ಜೊತೆ ಬೇವು ಬೆಲ್ಲನೂ ಇಲ್ಲ ನೋಡು. ಅಯ್ಯಯ್ಯವ್ವ, ಅದೇನಾರ ನಾ ಟೊಪ್ಪಿಗೆ ತೆಗಿಯಂಗಿಲ್ಲ, ಎಣ್ಣೆ ಹಚ್ಕೊಳಂಗಿಲ್ಲ ಅಷ್ಟೇ. ಲೇ ಹುಚ್ಚುಳೆ ಮಗನೇ, ಈಗೇನು ಹೋಗ್ತೀಯೋ ಏನು ಒದಿಲೋ? ಅಯ್ಯೋ ರೀ, ಯಾಕ್ರಿ ನನ್ನ ಮಗ ಹಂಗೆ ಬಯಾಕತ್ತೀರಿ? ಅದು ಹೊಸ ವರ್ಷ, ಬೇಡಪ್ಪ ಹಂಗೆ ಬಯಾಕೆ ಹೋಗ್ಬೇಡ್ರಿ. ಹೋಗು ನನ್ನ ಭೀಮಾ. ಸುಬ್ಬಕ್ಕ ಅಮ್ಮ, ಬೇ ಅಮ್ಮ, ಯುಗಾದಿ ಹಬ್ಬದ ಶುಭಾಶಯಗಳು ಬೇ. ಹ್ಞೂ ಮಗಳ, ನಿನಗೂ ಯುಗಾದಿ ಹಬ್ಬದ ಶುಭಾಶಯಗಳು ನೋಡು. ಗಿರ್ಜಿ ಆಯ್ತಾ ಬೇವು ಬೆಲ್ಲ ಮಾಡಿ? ಓ, ಪೂಜೆನೂ ಮುಗ್ದೈತಿ, ಮತ್ತೇನು ತೊಗೊಂಡು ಬಂದಿಯಲ್ಲ ಬೇವು ಬೆಲ್ಲನ? ಹ್ಞೂನ ಸುಬ್ಬಕ್ಕ. ಅಪ್ಪ್ಯ ನೀ ಏನು ಕೆಲ್ಸಕ್ಕೆ ಹೋಗಿಲ್ಲನು? ಓ, ಇವತ್ತು ರಜಾನ? ನಿನಗೂಪ ಯುಗಾದಿ ಹಬ್ಬದ ಶುಭಾಶಯಗಳು. ಹ್ಞೂನ ಚಿಕ್ಕಮ್ಮ, ನಿಮಗೂ ಹಬ್ಬದ ಶುಭಾಶಯಗಳು. ಎಲ್ಲಿ ಚಿಕ್ಕಪ್ಪ? ಓ, ಇಲ್ಲೇ ಅಲ್ಲ ಚಿಕ್ಕಪ್ಪ, ನಿಮಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ಹರುಷವ ಹೊಸದು ಹೊಸದು ತರುತ್ತಿದೆ, ಹೊಸದು ಹೊಸದು ತರುತ್ತಿದೆ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೌದ್ರಿ ಅಪ್ಪಾಜಿ, ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಏನ್ ಸುಬ್ಬಕ್ಕ ಬೇನ, ನಮ್ಮನ್ನೆಲ್ಲ ಬಿಟ್ಟು ನೀವಷ್ಟೇ ಹಬ್ಬ ಮಾಡ್ತಾ ಇದ್ದೀರಾ? ನಮ್ಮನ್ನ ನೀವು ಯಾಕೆ ಕರೀಲಿಲ್ಲ? ಅಯ್ಯೋ ಪಾತಿಮಾ, ನಿಮ್ಮ ಮನೆಗೆ ಬರಾಕ್ತಿದ್ಯಾ ನೋಡು. ನೋಡಿಲ್ಲೇ ಕೈಯಲ್ಲೇ ಇಟ್ಕೊಂಡೀನಿ ಬೇವು ಬೆಲ್ಲನ. ಇನ್ನೇನು ಬರೋಣ ಅಂತ ಅಂದ್ಕೊಂಡೆ, ಗಿರ್ಜಾ ಬಂದ್ಲು, ಅದಕ್ಕೇನೆ ನಿಂತ್ಕೊಂಡ್ಬಿಟ್ಟೆ ನೋಡು ಮಾತಾಡ್ಕೊಂಡು. ದಾದಿಮಾಜಿ, ಈ ಯುಗಾದಿ ಹಬ್ಬವನ್ನ ಹೊಸ ವರ್ಷ ಅಂತ ಯಾಕೆ ಕರೀತಾರ್ರಿ? ಅಯ್ಯೋ ಪಾತಿಮಾ, ಹೊಸ ವರ್ಷ ಅಂದ್ರೆ ಅದೇ ಜನವರಿ 1 ಬರುತ್ತಲ್ಲ, ಆಂಗ್ಲೋ ಇಂಡಿಯನ್ ಬರುತ್ತಲ್ಲ ಕ್ಯಾಲೆಂಡರ್, ಅದನ್ನು ತಿಳ್ಕೊಂಡ್ಬಿಟ್ರ. ಅದಲ್ವಾ, ಯುಗಾದಿ ಹಿಂದೂ ಪಂಚಾಂಗದ ಪ್ರಕಾರ ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯದಂದು ಮಾಡ್ತಾರವಾ ಹೊಸ ವರ್ಷ ಹಬ್ಬ ಅಂತ. ಅದು ಯಾಕಮ್ಮ ಅವಾಗ ಆಚರಿಸ್ಬೇಕು? ಏಕೆ ಮರ್ದಿನ, ಅಚ್ಚಿ ಮರ್ದಿನ, ಸಟರ್ಡೇ, ಸಂಡೇ ಅವಾಗ ಯಾಕೆ ಆಚರಿಸಲ್ಲ? ಯಾಕಂದ್ರೆ ಇದು ಪ್ರಕೃತಿಯಲ್ಲಿ ನವಜೀವ ಚೈತನ್ಯದ ಸಂಕೇತವಾ. ಹಾಗೇನೆ ವಸಂತ ಋತುವಿನ ಆರಂಭದಲ್ಲಿ ಮರಗಳು ಚಿಗುರಿ ಹೂ ಬಿಟ್ಟು ಪ್ರಕೃತಿ ನವಯೌವನವಾಗಿ ಇರ್ತಾವು ನೋಡು. ಎಲ್ಲ ಚುಮು 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 ಅಂತ ಇರ್ತಾವಿಲ್ಲ, ಗಿಡಗಳು ಹಚ್ಚ ಹಸಿರಾಗಿರ್ತಾವು. ಹೌದು ಬೇ ಅಮ್ಮ, ಯುಗಾದಿ ಹಬ್ಬನ ಯುಗಾದಿ ಅಂತ ಯಾಕೆ ಕರೀತಾರ? ಯಾಕೆ ದೀಪಾವಳಿ, ಆಮೇಲೆ ಬಣ್ಣದ ಹಬ್ಬ, ಆಮೇಲೆ ಏನೇನು ಬರ್ತಾವಲ್ಲ ಶಿವರಾತ್ರಿ ಅಂತ ಯಾಕೆ ಕರೆಯಂಗಿಲ್ಲ? ಯುಗಾದಿ ಹಬ್ಬ ಅಂತಾನೆ ಯಾಕೆ ಕರೀತಾರ? ಲೇ ಬೋಳ್ಗುಂಡ ತೆಲಿಯವನ, ಅದಕ್ಕೆ ನೋಡ್ಲಿ ನಿನ್ ತಲೆಯಾಗ ಕೂದ್ಲನ ಬೆಳಿತಿಲ್ಲ. ಬುದ್ಧಿ ಇದ್ರೆ ತಾನೆ ಕೂದಲೇ ಬೆಳೆಯಾಕ. ಅಷ್ಟು ಗೊತ್ತಿಲ್ಲ ಅನ್ಲೋ ಉತ್ಸುಳೆ ಮಗನ. ಏನು ಗೊತ್ತನ? ಯುಗ ಅಂದ್ರೆ ಆದಿ, ಅಂದರೆ ಹೊಸ ಯುಗದ ಆರಂಭ. ಇದು ಚಂದ್ರಮಾನ ಯುಗಾದಿಯ ಶುಭಾರಂಭ ಅಂತಾರ ಕಣಲೇ. ಯಜ್ಜ, ಹೌದಾ? ಹಿಂಗಂತಾರನ? ನನಗೆ ಗೊತ್ತೇ ಇರಲಿಲ್ಲ ನೋಡು. ಹಂಗಂದ್ರೆ ಈ ಹಬ್ಬದಾಗ ಬೇವು ಬೆಲ್ಲ ಪೂಜೆ ಮಾಡ್ತಾರ, ಬೇವು ಬೆಲ್ಲನ ತಿಂತಾರ. ಯಾಕೆ? ಅಯ್ಯೋ ನನ್ನ ಮುದ್ದು ಮಗನೇ, ಅಷ್ಟು ಗೊತ್ತಿಲ್ಲ ನಿನಗೆ. ಬೇವು ಅಂದ್ರೇನು? ಕಷ್ಟ, ಬೆಲ್ಲ ಅಂದ್ರೆ ಸುಖ. ಎರಡು ಸಮಾನವಾಗಿರಬೇಕು ನಮ್ಮ ಜೀವನದಾಗಂತ ಬೇವು ಬೆಲ್ಲನ ತಿಂತಾರ. ಬದುಕಿನೊಳಗೆ ಹೆಚ್ಚು ಕಡಿಮೆ ಆಗ್ತಾನೆ ಇರುತ್ತೆ, ಮೇಲೆ ಕೆಳಗ ಕೆಳಗ ಮೇಲೆ. ಅದು ಎರಡನ್ನು ನಾವು ಸಮಾನವಾಗಿ ತಗೊಳಕ ಬೇವು ಬೆಲ್ಲನ ತಿಂತೀವಪ್ಪ. ದೇವಬ್ಬೆ, ಹಂಗಂದ್ರೆ ಇದಕ್ಕೇನಾರ ಹಿಂದಿನ ಕಥೆ ಐತನ ಬೇ? ಮತ್ತೆ ಅತ್ತಿಯರ ನಾ ಹೇಳ್ತೇನೆ ರೀ, ನಾ ಹೇಳ್ತೀನಿ.
ಏನು ಗೊತ್ತನ್ರಿ, ಬ್ರಹ್ಮದೇವನು ಈ ದಿನ ಈ ವಿಶ್ವವನ್ನು ಸೃಷ್ಟಿ ಮಾಡಿದಾನ ಅಂತ ನಂಬ್ತಾರ್ರಿ ಈ ದಿನಾನ. ಹೌದಲ್ಲೇ ಗಿಡ್ಮೂಳಿ, ನನಗೆ ಗೊತ್ತೇ ಇರಲಿಲ್ಲ ನೋಡು. ಹಾಂ, ಇಷ್ಟೆಲ್ಲ ತಿಳ್ಕೊಂಡೇನ ಈ ದೊಡ್ಡ ತಲೆಯಾಗ? ನನಗೆ ಗೊತ್ತೇ ಇರಲಿಲ್ಲ ನೋಡು. ಹೌದು, ಮತ್ತು ನನಗೆ ಎಣ್ಣೆ ಜಳಕ ಮಾಡ್ಬಾ ಅಂತ ಕರಿತಿರ್ತಿ. ಯಾಕೆ ಮಾಡ್ತಾರ ಎಣ್ಣೆ ಜಳಕನ? ಯಾಕಂದ್ರೆ ಮಗನ, ಎಣ್ಣೆ ಜಳಕ ಅಂತಂದ್ರೆ ನಮ್ಮ ಶರೀರದೊಳಗೆ ಅಂಥ ಇಂಥ ಕ್ರಿಮಿಕೀಟಗಳೆಲ್ಲ ಈಗ ಬರೋ ಟೈಮಪ್ಪ. ಅದಕ್ಕೆ ನಾವು ಶಕ್ತಿಯಾಗಿರಬೇಕು. ನಮ್ಮ ದೇಹದಲ್ಲಿ ಯಾವುದೇ ಕೆಟ್ಟ ಕೀಟಾಣುಗಳು ಬರಬಾರ್ದು. ಅದಕ್ಕೋಸ್ಕರನ ನಾವು ಅದನ್ನು ಸೇವಿಸ್ತೇವೆ. ಏನು, ಬೇವಿನ ಹೂವನ್ನ, ಬೇವಿನ ತಪ್ಪಲ ಹಾಕ್ಕೊಂಡು ಸ್ನಾನ ಮಾಡೋದು. ಎಣ್ಣೆನೂ ಅದಕ್ಕೆ ಹಚ್ಕೊತಾರಪ್ಪ. ಬುದ್ಧಿ ಬೆಳಿಲಿ ಅಂತ ಹಚ್ಕೊತಾರ. ದೇಹ ಎಲ್ಲ ಸಡ್ಲಾಗಲಿ ಅಂತ ಅಂದ್ಬಿಟ್ಟು ಮಸಾಜ್ ಎಲ್ಲ ಮಾಡಿಸ್ಕೊತಾರ. ಆರೋಗ್ಯಕ್ಕೋಸ್ಕರಪ್ಪ ಹಾಗೆಲ್ಲ ಮಾಡೋದು. ಅಯ್ಯೋ ದಾದಿ ಮಾಜಿ, ನಿಮ್ಗೆಲ್ಲ ಕೊಡ್ತಿದ್ದೆ ನೋಡಿ, ನನಗೆ ಗೊತ್ತೇ ಇರಲಿಲ್ಲ. ಹೌದು ದಾದಿ ಮಾಜಿ, ಅದೇನೋ ತರ್ತಾರಲ್ಲ ಬುಕ್ಕನೂ ಓದ್ತಾರಲ್ಲ, ಇವಾಗ ಯಾಕೆ ಓದ್ತಾರ್ರಿ ಅದನ್ನ? ಫಾತಿಮಾ, ಹಂಗೆಲ್ಲ ಅನ್ನಬಾರ್ದವಾ. ಅದು ಬುಕ್ಕ ಅಂದ್ರೆ ಪಂಚಾಂಗ ಶ್ರವಣ ಮಾಡ್ತಾರ. ಶ್ರವಣ ಅಂದ್ರೆ ಹೇಳೋದು ಕೇಳೋದು, ಇದ್ರ ಒಟ್ಟು ಹೇಳೋದು ಅಂತನ ಅರ್ಥ. ಶ್ರವಣ ಅಂದರೆ ಹೇಳೋದು. ಪಂಚಾಂಗ ಶ್ರವಣ, ವರ್ಷದಾಗ ಗ್ರಹಗತಿಗಳು, ಮಳೆ ಬೆಳೆ ರಾಶಿ ಭವಿಷ್ಯ ಹೆಂಗೈತಿ, ಮುಂದಿನ ವರ್ಷ ನಾಕೇನೋ ಇದೇ ವರ್ಷ ಹೆಂಗೈತಿ ಹೆಂಗಿಲ್ಲ ಅನ್ನೋದ್ರ ಬಗ್ಗೆ ತಿಳ್ಕೊಳಕ ಪಂಚಾಂಗ ಶ್ರವಣ ಅಂತ ಮಾಡ್ತಾರವಾ. ಅಮ್ಮ, ನೀ ಎಷ್ಟು ಕಲ್ತಿವೆ ಅಮ್ಮ? ಹಾಂ, ಅನಕ್ಷರಸ್ತೆ ನಾನು ಅಂತಿರ್ತೀವಿ ನೋಡು. ಎಲ್ಲ ಕಲ್ತಿರ್ತೀನಿ ನೋಡಿ ನೀನು. ಹಾಂ, ಈಟ ತಲೆಯೊಳಗೆ ಇದನ್ನೆಲ್ಲ ಹೆಂಗೆ ತಿಳ್ಕೊಂಡಿವೆ ಅಮ್ಮ? ಅಯ್ಯೋ ನನ್ನ ಮುದ್ದು ಮೊಮ್ಮಗನ, ಅವೆಲ್ಲ ಶಾಸ್ತ್ರ ಗಾದೆ ಮಾತು. ಹಂಗೆ ಒಂದಿಲ್ಲ ಒಂದು ಮಾತು ಬರ್ತಾವ. ಅದ ಏನಂತಂದ್ರೆ ಒಬ್ಬರು ಬಾಯಿಲಿಂತ ಇನ್ನೊಬ್ರು ಬಾಯಿಲಿಂತ ಮತ್ತೊಬ್ರು, ಹಂಗೆ ಬರ್ತಾ ಹಂಗೆ ಹಬ್ಬಗಳ ಬಗ್ಗೆ ತಿಳ್ಕೊಂಡು ಇಷ್ಟ ಹಾಕೊಂಡ ತಿಳ್ಕೊಂಡ್ಬಿಟ್ಟೇನಿ ಅಷ್ಟೆ. ಸಾಕು ಮಾತಾಡಿದ್ದು. ಕೊಡ್ಲಿ, ಎಲ್ಲರಿಗೂ ಬೇವು ಬೆಲ್ಲ ಕೊಡು, ತಿನ್ನೋಣ. ಬೇವು ಬೆಲ್ಲ ತಿಂದು ಒಬ್ಬಟ್ಟು ಊಟ ಮಾಡೋಣ. ಒಬ್ಬಟ್ಟನ್ನ ಬರ್ತೇವ್ರಿ, ಹೋಳಿಗೆ ಊಟ ಮಾಡೋಣ್ರಿ. ನಡ್ರಿ ಮತ್ತೆ. ಲೇ ಮೊಮ್ಮಗನೇ, ನಡಿ ಬಿಸಿ ಹೋಳಿಗೆ ಮಾಡ್ಕೊಡ್ತಾಳೆ ನಿಮ್ಮವ್ವ. ಎಲ್ಲ ತಿಂದ್ಬಿಟ್ಟು ಖಾಲಿ ಮಾಡ್ಬಿಡೋಣ. ನಡಿ. ಹೌದಾವೆ. ಮತ್ತು ಮಾವಿನಕಾಯಿ ಒಗ್ಗರಣೆಯನ್ನ ಮತ್ತು ನಾವು ಮಾಡಿಲ್ಲನ, ಚಟ್ನಿನೂ ಮಾಡಿಲ್ಲನ? ಯವ್ವ ಮಾಡಿಲ್ಲ ಬೇವು ಎಲ್ಲ, ಕೋಸಂಬರಿ. ಅಯ್ಯ ನನ್ನ ಮಗನ, ಎಲ್ಲ ಮಾಡಿದ್ದೀನಿ. ನಡ್ರಿ ಅಣ್ಣರ, ಬರ್ರಿ. ಲೇ ಪಾತಿ, ಬಾ ನಮ್ಮ ಮನೆ ಅಂದು ಹೋಳಿಗೆ ತಿಂದು ಹೋಗುವಂತೆ ಅಂತ. ಗಿರ್ಜಾ ನಡಿ. ನಡಿ ಶಾಂತಕ್ಕ, ಹೋಳಿಗೆ ಊಟ ಮಾಡೇ ಬಿಡೋಣ. ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ. ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರ್ಷಕ್ಕೆ ಹೊಸ ಹರ್ಷವ, ಹೊಸತು ತರುತ್ತಿದೆ. ಸಮಸ್ತ ಕನ್ನಡ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು. ವಸಂತದ ಆಗಮನದೊಂದಿಗೆ ಹೊಸ ಕನಸು ಮತ್ತು ಹೊಸ ಆಶಯಗಳು ನಿಮ್ಮೆಲ್ಲರದು ನೆರವೇರಿಸಲಿ. ಯುಗಾದಿ ಹಬ್ಬದ ಶುಭಾಶಯಗಳು ಕಣ್ರಿ.